ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಒಂದು ಹೆಲ್ತಿಯಾದ ಜ್ಯೂಸನ್ನು ಮಾಡೋದನ್ನು ತೋರಿಸಿದ್ದೀನಿ. ಈ ಹೆಲ್ತಿ ಜ್ಯೂಸು ಈ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತಾ ಮತ್ತು ಮೂಳೆಗಳಿಗೆ ಶಕ್ತಿ ಕೊಡುತ್ತಾ. ಆಮೇಲೆ ಹೆಣ್ಮಕ್ಳಿಗೆ ಸೊಂಟ ನೋವು ಮೈಕೈ ನೋವು ಅಂತ ಅಂತೀವಲ್ಲ, ಆ ನೋವುಗಳೆಲ್ಲ ಕಡಿಮೆ ಆಗ್ತಾವೆ. ವಯಸ್ಸಾದವ್ರಿಗೂ ಶಕ್ತಿ ಬರುತ್ತೆ. ಈ ಜ್ಯೂಸ್ ಐತಲ್ರಿ, ವಾರಕ್ಕೆ 1-2 ಸರಿ ಆದ್ರೂ ಕುಡಿಬೋದು. ಮಕ್ಕಳಿಗೆ ಮಾತ್ರ ನೆನಪಿಟ್ಟು ಕೊಟ್ವಿ ಅಂತಂದ್ರೆ ಅವರ ನೆನಪಿನ ಶಕ್ತಿನೂ ಜಾಸ್ತಿ ಆಗುತ್ತೆ, ಆರೋಗ್ಯನೂ ಸುಧಾರಿಸುತ್ತಾ. ಈ ಜ್ಯೂಸ್ ಹೆಂಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡಿರಿ, ಮನೆಯೊಳಗೆ ಯಾವ ಡ್ರೈ ಫ್ರೂಟ್ಸ್ ಇರ್ತಾವಲ್ರಿ, ಆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕ್ಕೋಬೋದು. 1, 2, 3 ಹಾಕ್ಕೋಬೇಕ್ರಿ. ಈಗ ಲಯನ್ ಡೇಟ್ಸ್ ನೋಡಿರಿ, ಲಯನ್ ಡೇಟ್ಸನ್ನು ರಾತ್ರಿನೇ ಎಲ್ಲ ನೆನೆ ಇಟ್ಕೊಂಡ್ಬಿಡ್ಬೇಕ್ರಿ. ಇವನ್ನ ನಾನು ಗೋಡಂಬಿ, ಬಾದಾಮಿ, ವಾಟರ್ ಮೆಲನ್ ಸೀಡ್ಸು, ಸೂರ್ಯಕಾಂತಿ ಬೀಜ, ಆಮೇಲೆ ಲಯನ್ ಡೇಟ್ಸನ್ನು ನೆನೆ ಇಟ್ಕೊಂಡೀನಿ ರೀ. ಇವೆಲ್ಲನೂ ಮತ್ತಿನ್ನು ಯಾವ್ಯಾವ ಡ್ರೈ ಫ್ರೂಟ್ಸ್ಗಳು ಇರ್ತಾವೆ ನೋಡಿರಿ, ಅವೆಲ್ಲನೂ ನೆನೆ ಇಟ್ಕೋಬೇಕು. ಈಗೇನು ಇದು ಬಾದಾಮಿದು ಸಿಪ್ಪೆನ ತೆಗೆದು ಇದ್ರೊಳಗೆ ಹಾಕ್ಕೊಂಬಿಡ್ಬೇಕ್ರಿ. ಈ ನೀರೊಳಗೂ ಸತ್ವ ಇಳ್ಕೊಂಡಿರ್ತೈತಿ. ಆ ನೀರು ದಸ್ಲೇನ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡ್ಬೇಕು. ಎಷ್ಟು ಬೇಕು ನೋಡಿಕೊಂಡು ಹಾಲನ್ನು ಹಾಕ್ಕೊಡ್ರಿ. ಈಗ ನಾನು ತೋರಿಸಿರೋ ಕ್ವಾಂಟಿಟಿಗೆ 2 ಜನರಿಗೆ ಆಗುತ್ತೆ, ಅಂದರೆ 2 ಗ್ಲಾಸ್ ಆಗುತ್ತೆ. ನೀವು ನೋಡಿಕೊಂಡು ಡ್ರೈ ಫ್ರೂಟ್ಸ್ಗಳನ್ನು ನೆನೆ ಇಟ್ಕೊಳ್ರಿ. 1, 2, 3 ಆದರೆ ಸಾಕಾಗುತ್ತೆ. ಜಾಸ್ತಿ ಆದ್ರೂ ಕುಡಿಯೋಕ್ಕಾಗಲ್ಲ. ನೋಡಿಕೊಂಡು ಮಿಕ್ಸಿ ಮಾಡಿಕೊಡ್ರಿ. ಈಗ ನೋಡಿರಿ, ಈಗ ಡ್ರೈ ಫ್ರೂಟ್ಸ್ ಜ್ಯೂಸು ರೆಡಿ ಆಯಿತು. ಇದು ಮಾತ್ರ ಹೆಲ್ತಿಗೆ ಭಾಳ ಒಳ್ಳೆಯದು, ಶಕ್ತಿನೂ ಕೊಡುತ್ತಾ. ಆಮೇಲೆ ಮಕ್ಕಳಿಗೆ ನೆನಪಿನ ಶಕ್ತಿನೂ ಜಾಸ್ತಿ ಆಗುತ್ತಾ. ಈ ಥರ ಜ್ಯೂಸನ್ನು ವಾರಕ್ಕೆ 2 ಸರಿ ಮಾಡಿ ಕೊಡ್ರಿ ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಹೆಣ್ಮಕ್ಳಿಗೂ ಕುಡಿದ್ರೆ ಹೆಲ್ತು ಇಂಪ್ರೂವ್ ಆಗುತ್ತಾ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ, ಎಲ್ಲರಿಗೂ ನಾಳೆ ಸಿಗೋಣ.